ರಾಜ್ಯಪಾಲರ ವಿರುದ್ಧ ಹೋರಾಟಕ್ಕೆ ಈಗ ಸರ್ಕಾರ ಸಜ್ಜಾಗಿದೆ. ಜನವರಿ 28ಕ್ಕೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇದೆ. ಶಾಸಕಾಂಗ ಪಕ್ಷದ ಸಭೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಕರೆದಿದ್ದಾರೆ. ಈಗ ರಾಜ್ಯಪಾಲರ ವಿರುದ್ಧ ಹೋರಾಟಕ್ಕೆ ಈಗ ಸರ್ಕಾರ ಸಜ್ಜಾಗಿದೆ. ಅದು ಮಾಡಬಹುದು, ಎಲ್ಲವೂ ಕೂಡ, ಅದೇನು ತಪ್ಪೇನಲ್ಲ. ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು, ಅವ್ರನ್ನ ಗೋ ಬ್ಯಾಕ್ ಅಂತ ಹೇಳ್ಬೋದು, ನೀವೇನಾದ್ರೂ ಮಾಡಿ. ಬಟ್ ಸದನದ ಒಳಗಡೆಗೆ ಅವ್ರನ್ನ ತಳ್ಳಾಡ್ಕೊಂಡು ನೂಕಾಡ್ಕೊಂಡು ಆ ರೀತಿಯಾದಂಥ ಬಿಹೇವಿಯರ್ ಇದೆಯಲ್ಲ, ಸಂವಿಧಾನದ ಬಗ್ಗೆ ಮಾತನಾಡುವಂಥವ್ರು ನೀವೆಲ್ಲ, ಅದು ವೇನ, ಅದಕ್ಕೆ ರಿಯಾಕ್ಟ್ ಮಾಡುವಂಥ ರೀತಿನ ಅನ್ನುವಂಥ ಪ್ರಶ್ನೆನ ಎಲ್ಲರೂ ಕೇಳ್ತಾ ಇದ್ದಾರೆ. ಆಮೇಲೆ ಸಂತಾಪ ಸೂಚಿಸುವಂಥ ಸಂದರ್ಭದಲ್ಲಿ ಅಷ್ಟೊಂದೆಲ್ಲ ಗಲಾಟೆ ಮಾಡ್ಕೊಂಡು ಅದ್ಯಾಕೆ ಫಾರ್ಮ್ಯಾಲಿಟಿಯನ್ನು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅವ್ರಿಗೆ ಯಾಕೆ ಅಗೌರವನ ತೋರಿಸ್ತೀರಾ? ಪಾಪ ಸತ್ತೋಗಿರುವಂಥವ್ರಿಗೆ. ಈಗ ತಂದಿರತಕ್ಕಂಥ ಹೊಸ ಕಾಯ್ದೆಯನ್ನು ರದ್ದು ಮಾಡಬೇಕು. ನಮ್ಮ ಪಕ್ಷದಲ್ಲಿ ಮತ್ತು ಸರ್ಕಾರದಲ್ಲಿ ತೀರ್ಮಾನ ಮಾಡಿದ್ದೀವಿ. ಮನ್ರೇಗಾವನ್ನು ಮತ್ತೆ ಪುನರ್ಸ್ಥಾಪನೆ ಮಾಡೋವರೆಗೆ ಹೋರಾಟ ನಿರಂತರವಾಗಿ ನಡೀತದೆ. ಯಾವ ಮಾದರಿನಲ್ಲಿ ಅಂತಂದರೆ, ರೈತ ವಿರೋಧಿ ಕಾಯ್ದೆಗಳನ್ನು ತಂದಿದ್ರಲ್ಲ, ಅವುಗಳನ್ನು ವಾಪಸ್ ತಗೊಂಡ್ರಲ್ಲ, ಅಲ್ಲಿವರೆಗೂ ಕೂಡ ನಾವು ಹೋರಾಟವನ್ನು ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಆದರೆ ರಾಜ್ಯಪಾಲರು ಕ್ಯಾಬಿನೆಟ್ ತಯಾರು ಮಾಡಿದಂಥ ಭಾಷಣವನ್ನು ಓದ್ದೇನೆ, ಅವರೇ ತಯಾರು ಮಾಡಿದಂಥ ಒಂದು ಪ್ಯಾರಾ ಭಾಷಣವನ್ನು ಓದಿ ಸಂವಿಧಾನದ ವಿಧಿಗಳಿಗೆ ವಿರೋಧ ಮಾಡಿದ್ದಾರೆ, ಉಲ್ಲಂಘನೆ ಮಾಡಿದ್ದಾರೆ. 176, 163, ಇಟ್ಸ್ ವೆರಿ ವೆರಿ ಕ್ಲಿಯರ್. ಈ ಶಲ್ ರಾಜ್ಯ ERC shall read the speech prepared by the cabinet of the government. ಇದು ಇರ್ತಕ್ಕಂಥ ಎಷ್ಟು ಓದಬೇಕು ಅನ್ನುವಂಥದ್ದಿಲ್ಲ, ಪೂರ್ಣ ಪ್ರಮಾಣದಲ್ಲಿ ಓದಬೇಕಾ ಇಲ್ವಾ ಅನ್ನುವಂಥದ್ದು, ಅದ್ರ ಬಗ್ಗೆಯೂ ಕೂಡ ಕೇಳ್ತಾ ಇದ್ದಾರೆ ತುಂಬ ಕಡೆಗಳಲ್ಲಿ. ಆಯಿತು, ಕ್ಯಾಬಿನೆಟ್ ರಚನೆ ಮಾಡಿರುವಂಥ ಆ ಸ್ಪೀಚನ್ನು ಓದಬೇಕು ಅನ್ನೋದು, ಎಷ್ಟು ಓದಬೇಕು, ಒಂದು ಲೈನ, ಪೂರ್ಣ ಪ್ರಮಾಣದಲ್ಲ, ಯಾವುದು ಕ್ಲಾರಿಟಿ ಇಲ್ಲ. ಶಾಲ್ ರೀಡ್ ಕರೆಕ್ಟು, ಎಷ್ಟು